ಸ್ಮಿತಾ, ಒಬ್ಬರನ್ನ ನಾನು ಮಾತನಾಡಿಸ್ಲೇಬೇಕು. ಅಲ್ಲಿ ಕೂತ್ಕೊಂಡಿದ್ದಾರೆ, ಪಾಪ ವಯಸ್ಸಾಗಿದೆ ಅವ್ರಿಗೆ. ಕಾರಣ SM ಕೃಷ್ಣ ಅವರ ಕಾಲಾವಧಿಯಲ್ಲಿ ಅವರ ಜೊತೆಗೆ ಕೆಲಸ ಮಾಡಿದವರು ಮಾಜಿ ಶಾಸಕರು ಲಿಂಗಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. SM ಕೃಷ್ಣ ಅವರ ಕಾಲಾವಧಿಯಲ್ಲಿ ತಾವು ಕೂಡ ಕೆಲಸ ಮಾಡಿದವರು, ಜೊತೆಗೆ ಹತ್ತಿರದಿಂದ ನೋಡಿದವರು, ಒಡನಾಟ ಇಟ್ಕೊಂಡವರು, ಹೇಗೆ ನೆನಪು ಮಾಡ್ಕೊಳ್ತೀರಿ ಸರ್? ಅದು ಅವರ ನಾನಾ ಮುಖಗಳು ನಮಗೆ ಗೊತ್ತಿದ್ದಂಥದ್ದು. ಅವರ ಸೌಜನ್ಯದ ನಡವಳಿಕೆ, ಅವರ ಮಾತಿನ ತೂಕವಾದ ಮಾತು, ಅವರು ಎಲ್ಲೇ ಹೇಳಿಕೆ ಕೊಟ್ಟರು ಕೂಡ ಅಲ್ಲಿ ವಿವಾದಾತ್ಮಕವಾದಂಥ ಅಂಶಗಳು ಇರ್ತಾ ಇರಲಿಲ್ಲ. ಟೀಕೆ ಮಾಡಬೇಕಾದ್ರೂ ಅದನ್ನು ಒಂದು ರೀತಿಯಲ್ಲಿ ನಮಗೆ ಅದು ರೂಢಿಯಾಗಲ್ಲ. ಆ ಥರದಲ್ಲಿ ಭಾಳ ನವರಾಗಿ ಅದನ್ನು ಟೀಕೆ ಮಾಡಿ ಬಿಟ್ಬಿಡ್ತಾಯಿದ್ರು. ಆಡಳಿತದಲ್ಲಿ ಭಾಳ ಶುದ್ಧತೆ ಇತ್ತು. ಕೆಲವು ಸಾರಿ ಸಿಟ್ಟು ಮಾಡಿಕೊಳ್ಳೋರು, ಸಿಟ್ಟು ಮಾಡಿಕೊಂಡಾಗ ಏನೂ ಮಾತಾಡೋಕ್ಕಿಲ್ಲ, ಹಿಂಗೆ ಮುಖ ಮಾಡ್ಕೊಂಬಿಡೋರು. ನಮ್ಗೆ ಅರ್ಥ ಆಗೋದು ಇವ್ರು ಸಿಟ್ಟು ಮಾಡ್ಕೊಂಡಿದ್ದಾರೆ ಅಂತ ಜಾಗ ಖಾಲಿ ಮಾಡೋವಿ ನಾವು. ಅಲ್ಲ, ನಿಮ್ಗೊಂದು ಅದ್ರ ಜೊತೆಗೆ ಒಂದು ಮಾತು ಹೇಳೋದು. ನಿನ್ನೆ ಸದಾನಂದ ಗೌಡರು ಸಿಕ್ಕಿದ್ರು ನನಗೆ, ನಾನು ಮಾತಾಡ್ತಾ ಇದ್ದೆ. ಅವರು ಮೊದಲೇ ಬಾರಿ ಶಾಸಕರಾಗಿದ್ದರಂತೆ, ಮಾತಾಡೋದು ಗೊತ್ತಿರಲಿಲ್ಲ ಅಂತ. ಏಕವಚನದಲ್ಲಿ SM ಕೃಷ್ಣ ಅವ್ರನ್ನ ಮಾತಾಡಿಸ್ದೆ, ಅದು ದೊಡ್ಡ ವಿವಾದ ಆಗೋಯ್ತು. SM ಕೃಷ್ಣ ಅವ್ರ ಕೋಪದಲ್ಲಿ ನನ್ನ ಬಗ್ಗೆ ಏಕವಚನದಲ್ಲಿ ವಾಗ್ದಾಳಿ ಮಾಡಿದ್ರು. ನಂತರ ಅವ್ರು ಫೋನ್ ಮಾಡಿ ಸಾರಿ ಕೇಳಿದ್ರಂತೆ, ಏನೋ ಮಾತಿನ ಬರದಲ್ಲಿ ನಾನು ಮಾತಾಡಿದೆ ಅಂತ. ಅಂದರೆ ಕೋಪ ಕ್ಷಣಿಕ, ಆಮೇಲೆ ಸರಿ ಮಾಡ್ಕೊಳ್ಳುವಂಥ ನಾಯಕ. ಹೌದೌದು, ಖಂಡಿತ. ಆಮೇಲೆ ಹಾಸ್ಯನೂ ಮಾಡೋರು, ಹಾಸ್ಯ ಮಾಡಿದ್ರು ಅದನ್ನು ಫುಲ್ ಎಂಜಾಯ್ ಮಾಡೋರು. ಆಮೇಲೆ ಸಂಗೀತದಲ್ಲಿ ಭಾಳ ಅವರಿಗೆ ಇದು, ಸಂಗೀತ ಸಭೆಗಳಾದರೆ ಯಾರನ್ನೂ ಹೇಳ್ದೆ ಕೇಳದೆ ಕೂತ್ಕೊಂಡ್ಬಿಡು. ಆಮೇಲೆ ಹಾಸ್ಯ ಸಭೆಗಳಲ್ಲೂ ಕೂಡ ಭಾಳ ಎಂಜಾಯ್ ಮಾಡಿ ನಗ್ತಾಯಿದ್ರು. ಏನೋ ಇನ್ನು ಅಂಥ ಸಂಭಾವಿತ, ಅಷ್ಟು ವಿದ್ಯಾವಂತ, ನಿಗರ್ವಿ. ಮತ್ತು ಅವರು ಡ್ರೆಸ್ ಹಾಕೊಂಬರಲ್ಲ ಮೇಡಮ್, ಅಸೆಂಬ್ಲಿಗೆ ಅವ್ರು ಒಂದು ಸಾರಿ ಹಾಕಿ ಡ್ರೆಸ್ಸ ಮತ್ತೆ ನಾವು ನೋಡಲೇ ಇಲ್ಲ. ಅದು ರಿಪೀಟ್ ಆಗಿರ್ಬೋದು, ನಮಗೆ ನೆನಪಿಲ್ಲ. ಅವ್ರ ವೇಷಭೂಷಣ ಎಲ್ಲ ಪ್ರತಿ ವಿಚಾರದಲ್ಲೂ ಕೂಡ ಬಹಳ ವಿಭಿನ್ನವಾಗಿ SM ಕೃಷ್ಣ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ರು ಅಂತ. ಅವ್ರ ಜೊತೆಗೆ ಕೆಲಸ ಮಾಡೋದ್ರಿಂದ ಅವ್ರ ಜೊತೆಗೆ ಒಡನಾಟ ಇಟ್ಕೊಂಡವರು ಕೂಡ ಮಾತನಾಡ್ತಾ ಇದ್ರು. ಎಕ್ಸಾಕ್ಟ್ಲಿ ಸ್ಮಿತಾ, ನಿಮಗೆ ತೋರಿಸುವ ಪ್ರಯತ್ನ ಕೂಡ ಮಾಡ್ತೀನಿ ನಾನು. ಪಾರ್ಥಿವ ಶರೀರ, SM ಕೃಷ್ಣ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತೀನಿ. ಕಾರಣ ದಾರಿಯುದ್ದಕ್ಕೂ ಕೂಡ ಜನ ನೆರೆದಿರುವ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಪೊಲೀಸರು ಭದ್ರತೆಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ದೃಶ್ಯ ನೋಡ್ತಾ ಇದ್ದೀರಿ. ಹುಟ್ಟೂರು ಹತ್ರ ಬರ್ತಾ ಇದ್ದಂತೆ ಮೋಸ್ಟ್ಲಿ ಇನ್ನೂ ಜನಸಾಗರ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ವಿಚಾರಗಳು ಕೂಡ ಸಿಗ್ತಾ ಇರೋದು. ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರ್ಬೋದು ಸ್ಮಿತಾ. SM ಕೃಷ್ಣ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರೋದು ರಾಮನಗರ ಎಂಟ್ರೆನ್ಸ್ ಅಲ್ಲಿ ನಾವು ನಿಂತಿದ್ದೀವಿ. ಇಲ್ಲಿ ದಾರಿ ಉದ್ದಕ್ಕೂ ಜನ ನಿಂತ್ಕೊಂಡಿರುವಂತಹ ಜಾಗ, ಶಾಮಿಯಾನ ಹಾಕಿ ಅಲ್ಲೂ ಕೂಡ ವ್ಯವಸ್ಥೆನ ಮಾಡಿದ್ದಾರೆ. ಈಗ ಅಂದರೆ ಹಿಂದೆ ನಾವು ಗಮನಿಸ್ತಾ ಇದ್ವಿ, ಆ ಬಿಡದಿ ಹತ್ತತ್ರ ಅಲ್ಲೂ ಕೂಡ ಶಾಮಿಯಾನ ಹಾಕಿ ಬಿಡದಿ ಶಾಸಕರು ಬಾಲಕೃಷ್ಣ ಅವರು ವ್ಯವಸ್ಥೆ ಮಾಡಿದ್ರು. ಕಾರಣ ಆ ಭಾಗದಲ್ಲಿ ಜನ ಒತ್ತಾಯ ಮಾಡಿದ್ರಂತ, ಇಲ್ಲ ಸರ್ ನಮಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲೇಬೇಕು ನೀವು ಅಂತ. ಅದರಂತೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಶಾಸಕರು ವಹಿಸಿಕೊಂಡು ಮಾಡಿಕೊಟ್ಟಿದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಮೋಸ್ಟ್ಲಿ ಈ ದೃಶ್ಯದಲ್ಲಿ ಎಕ್ಸಾಕ್ಟ್ಲಿ ತೋರಿಸುವಂಥ ಪ್ರಯತ್ನ ಪಾರ್ಥಿವ ಶರೀರ, SM ಕೃಷ್ಣ ಅವರ ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂಥ ದೃಶ್ಯವನ್ನು ನಿಮಗೆ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ರಾಮನಗರದಲ್ಲಿ 10 ನಿಮಿಷದ ಬಳಿಕ ಇಲ್ಲಿಂದ ಹೊರಟು ನೇರವಾಗಿ ಅವರ ಹುಟ್ಟೂರು ಸೋಮನಹಳ್ಳಿಯ ಕಡೆಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಅನೇಕ ಜನ ಬಹಳ ಆತಂಕದಲ್ಲೇ ಇದ್ದಾರೆ, ಅವಕಾಶ ಸಿಗುತ್ತಾ ಇಲ್ಲ ಅಂತ. ಹಾಗಾಗಿ ಪೊಲೀಸರ ಜೊತೆ ಕೆಲ ಕಾಲ ಇಲ್ಲಿ ಮಾತಾಡಿ ದಯವಿಟ್ಟು ಅವಕಾಶ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಕೆಲವರು ಮಾಡ್ತಾ ಇರುವಂಥ ದೃಶ್ಯ ನೋಡಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ರಾಮನಗರದ ಎಂಟ್ರೆನ್ಸ್ ಹತ್ರ ಇರೋದು ಪಾರ್ಥಿವ ಶರೀರದ ಆಗಮನ ಆಗ್ತಾ ಇರುವಂಥ ದೃಶ್ಯ. ತೆರೆದ ವಾಹನದಲ್ಲಿ ದಾರಿ ಉದ್ದಕ್ಕೂ ಕೂಡ ಮೆರವಣಿಗೆ ಮಾಡ್ತಾ SM ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ತರುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಮೈಕ್ ಅಂಗಡಿ ಸರ್, ಸರ್ ಮೈಕ್ ಅಂಗಡಿ
ಮೈಕ್ ಮಾಡಿ ಮೈಕ್ ಮೈಕು ಸರ್ ಮೈಕ್ ಮಾಡಿ ಸರ್ ಮೈಕ್ ಮಾಡಿ ಮೈಕು ರಾಮನಗರವನ್ನು ತಲುಪಿದೆ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಹೊತ್ತ ವಿಶೇಷ ವಾಹನ ಐಜೂರು ಸರ್ಕಲ್ ಬಳಿಯಲ್ಲಿ 5 ರಿಂದ 10 ನಿಮಿಷಗಳ ಕಾಲ ಅಲ್ಲಿರುವ ಜನರಿಗೆ ಎಸ್ ಎಂ ಕೃಷ್ಣ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಡದಿ ಹಾಗೆ ರಾಮನಗರ ಎರಡೂ ಜಾಗದಲ್ಲೂ ಕೂಡ ಎಸ್ ಎಂ ಕೃಷ್ಣ ಅವರಿಗೆ ಅಂತಿಮ ನಮನ ಸಲ್ಲಿಸಲಿಕ್ಕೆ ಅವರ ಅಭಿಮಾನಿಗಳಿಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿತ್ತು. ಈಗಷ್ಟೇ ನನ್ನ ಕಲೀಗ ಶ್ರುತಿ ಒಂದಷ್ಟು ಜನರನ್ನು ಮಾತನಾಡಿಸ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ಎಸ್ ಎಂ ಕೃಷ್ಣ ಅವರ ಕಾಲಾವಧಿಯಲ್ಲಿ ಅಂದರೆ ಅವರ ಸಕ್ರಿಯ ರಾಜಕೀಯ ಕಾಲಾವಧಿಯಲ್ಲಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದವರು ಕೂಡ ಹೇಳ್ತಾ ಇದ್ರು. ಗುಡ್ ಅಡ್ಮಿನಿಸ್ಟ್ರೇಷನ್ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟವರು, ಹಾಗೆ ಒಬ್ಬ ರಾಜಕಾರಣಿಯ ನಡವಳಿಕೆಗಳು ಉತ್ತಮವಾಗಿ ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟವರು, ಹಾಗೆ ಅವರ ಹಾವಭಾವ ಯಾವ ರೀತಿಯಾಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟವರು. ಅಷ್ಟೇ ಅಲ್ಲ, ಉಡುಗೆ ತೊಡುಗೆ ಕೂಡ ಅಚ್ಚುಕಟ್ಟಾಗಿರೋದ್ರ ಮಹತ್ವ ಏನು ಅಂತ ಹೇಳಿ ತಿಳಿಸ್ಕೊಟ್ಟವರು ಎಸ್ ಎಂ ಕೃಷ್ಣ ಅವರು ಅಂತ. ಎಸ್ ಎಂ ಕೃಷ್ಣ ಅವರ ವಿಶೇಷತೆಯೇ ಅದು. ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳು ಬಂದು ಹೋದರೂ ಕೂಡ ಪ್ರತ್ಯೇಕವಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೊಡುಗೆ ಇದೆ ಕರ್ನಾಟಕದ ಮಣ್ಣಿಗೆ. ಕರ್ನಾಟಕಕ್ಕೆ ಅಭಿವೃದ್ಧಿ ವಿಚಾರದಲ್ಲಿ ಒಂದು ರೀತಿಯ ಬೂಸ್ಟರ್ ಡೋಸೇಜನ್ನು ಕೊಟ್ಟವರು ಎಸ್ ಎಂ ಕೃಷ್ಣ ಅವರು. ಅಭಿವೃದ್ಧಿ ಹೀಗೆ ಆಗಬೇಕು ಅನ್ನೋ ಮಾನದಂಡಗಳಿಲ್ಲ, ಆದರೆ ಕೇವಲ ಇವತ್ತಿನ ಮಟ್ಟಿಗೆ ಅಭಿವೃದ್ಧಿ ಆದರೆ ಸಾಲೋದಿಲ್ಲ, ಮುಂದಿನ ಕನಿಷ್ಠ 1-2 ದಶಕಗಳವರೆಗೆ ಸಲ್ಲುವಂತಹ ಅಭಿವೃದ್ಧಿಗಳನ್ನು ಈ ನೆಲ ಕಾಣಬೇಕು ಅನ್ನೋದು ದೂರದೃಷ್ಟಿಯುಳ್ಳ ನಾಯಕನಿಗೆ ಮಾತ್ರ ಚಿಂತನೆ ಮಾಡಲಿಕ್ಕೆ ಸಾಧ್ಯ. ಅಂಥದ್ದೊಂದು ಐಜೂರು ಸರ್ಕಲ್ನಲ್ಲಿ ಶಾಮಿಯಾನ ಹಾಕಿ ಇಲ್ಲಿ ವ್ಯವಸ್ಥೆನ ಮಾಡಲಾಗಿತ್ತು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ. ದೃಶ್ಯದಲ್ಲೂ ಕೂಡ ನಾನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಮೂಹ ನೆರೆದಿರುವಂತಹ ದೃಶ್ಯ. ಎಲ್ಲರೂ ಕೂಡ ಹೋಗಿ ಎಸ್ ಎಂ ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ನೋಡಿ ಅಂತಿಮ ನಮನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ನೋಡಿ, ದಾರಿ ಉದ್ದಕ್ಕೂ ಕೂಡ ಜನರ ಅಭಿಮಾನ ಹೇಗಿದೆ ಅಂತ ಅಂದರೆ ಎಸ್ ಎಂ ಕೃಷ್ಣ ಅವರನ್ನು ಎಷ್ಟು ನೆನಪು ಮಾಡ್ಕೊಳ್ತಿದ್ದಾರೆ ಅಂತ ಅಂದರೆ ಅವರು CM ಆಗಿದ್ದಾಗ ತಂದಂತಹ ನಾನಾ ಯೋಜನೆಗಳು ಈಗಲೂ ಕೂಡ ಜನಪ್ರಿಯ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ನೀವೆಲ್ಲ ವೀಕ್ಷಕರು ಮೋಸ್ಟ್ಲಿ ಎಷ್ಟೋ ಜನ ಅಂದ್ಕೊಂಡಿರ್ತೀರಿ, ಹತ್ತಿರದಿಂದ ನಾವು ನೋಡೋಕ್ಕಾಗ್ತಾ ಇಲ್ವಲ್ಲ, ನಾವು ನಮನ ಸಲ್ಲಿಸೋಕ್ಕಾಗಲ್ವಲ್ಲ ಅಂತ. ಖಂಡಿತ ರಿಪಬ್ಲಿಕ್ ನಿರಂತರವಾಗಿ ಮಾಹಿತಿನ ಕೊಡ್ತಾ ಇದೆ. ಪಾರ್ಥಿವ ಶರೀರವನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಪ್ರತಿಯೊಬ್ಬರು ಕೂಡ ದೇಶ ಕಂಡ ಒಬ್ಬ ಧೀಮಂತ ನಾಯಕನಿಗೆ ಮನೆಯಲ್ಲೇ ಕೂತ್ಕೊಂಡು ಅಂತಿಮ ನಮನ ಸಲ್ಲಿಸಬೇಕು ಅಂತ. ನೋಡಿ, ಜನ ಕೈ ಮುಗಿದು ಕೆಲವರು ಭಾವುಕರಾಗಿ ಕಣ್ಣೀರು ಹಾಕ್ತಾ ಅಲ್ಲಿಂದ ಹೋಗ್ತಿದ್ದಾರೆ. ಅಂದರೆ ಇಲ್ಲೊಬ್ರು ವಯಸ್ಸಾದ ಅಜ್ಜಿನ ಸುಮ್ಮನೆ ನಾವು ಆಫ್ ದ ರೆಕಾರ್ಡ್ ಮಾತಾಡಿಸ್ದೆ, ಅವ್ರು ಮೈಕ್ ಹಿಡಿದ್ರೆ ಮಾತಾಡಲ್ಲ ಅಂತ ಹೇಳಿದ್ರು. ಯಾಕಮ್ಮ ನಿಮಗೆ ಎಸ್ ಎಂ ಕೃಷ್ಣ ಅವರು ಅಷ್ಟು ನೆನಪು, ಯಾಕೆ ಅವ್ರನ್ನ ನೋಡಬೇಕು ಅಂತ ಇಷ್ಟು ಕಾತ್ರದಿಂದ ಕಾಯ್ತಿದ್ದೀರಾ ಅಂತ. ಏನಮ್ಮ, ಹಸಿದ ಹೊಟ್ಟು ಮಕ್ಕಳಿಗೆಲ್ಲ ನಾವು ಒಂದು ಹೊತ್ತಿನ ಊಟ ಹಾಕಕ್ಕೆ ಪರದಾಡ್ತೀವಿ, ದುಡಿದು ತಿನ್ನೋರು. ಇವತ್ತು ದುಡಿದ್ರೆ ಇವತ್ತು ನಮಗೆ ಅನ್ನ, ಅಂಥದ್ರಲ್ಲಿ ಮಕ್ಕಳು ಶಾಲೆಗೆ ಹೋಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬರ್ತಾರೆ